ಅಣ್ಣ ನನ್ನ ಇಂಕೆ ಬಿಟ್ರು ವರ್ಕ್ ಆಗ್ತಿದೆ, ನನ್ನ ಇಂಕೆ ಬಿಟ್ರು ವರ್ಕ್ ಆಗ್ತಿದೆ, ನಾನು 2 ವರ್ಷ ತಗೊಂಡು ಯೂಸ್ ಮಾಡ್ತಾ ಇದ್ದೀನಿ, ನಾನು ಇಂಕೆ ಬಿಟ್ರು ಏನೂ ಆಗಿಲ್ಲ, ಇಂಕೆ ಬಿಟ್ರು ಯೂಸ್ ಮಾಡ್ಬೋದು ಅಣ್ಣ ಹಂಗೆ ಹಿಂಗೆ ಅಂತ ತುಂಬ ಜನ ಕಮೆಂಟ್ ಮಾಡಿದ್ರಿ. ಅದ್ರಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಮನೆ ಬರೋ ಇದ್ದಂಗೆ ನಮ್ಮ ಮನೆ ಬರೋನು ಇರಬೇಕಲ್ರಪ್ಪ. ಬಟ್ ಅದರಲ್ಲೂ ಇನ್ನೂ ತುಂಬ ಜನ ಏನು ಮಾಡಿದ್ರಿ ಅಂದರೆ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಏನಪ್ಪ ಅಂದರೆ ನೀವು ತುಂಬ ಜನದ್ದು ಬ್ರೋ ನಿನ್ನ ಡೆಸ್ಟ್ ಎಲ್ಲ ತುಂಬ್ಕೊಂಡೈತೆ ಅದಕ್ಕೆ ಇಂಕೆ ಬಿಟ್ರು ವರ್ಕ್ ಆಗ್ತಿಲ್ಲ, ಫ್ಯಾನ್ ಹತ್ರ ಡೆಸ್ಟ್ ನೋಡು ಅದು ಇದು ಅಂತೆಲ್ಲ ತುಂಬ ಜನ ಕಮೆಂಟ್ ಮಾಡಿದ್ರಿ. ಮತ್ತು ಅದ್ರ ಬಗ್ಗೆ ಎಲ್ಲ ತುಂಬ ಜನ ಮಾತಾಡ್ತಾನೂ ಇದ್ರಿ. ಬಟ್ ಅದೇನು ಮಾಡೋಕ್ಕಾಗಲ್ಲ, 20 ದಿನ ಡೆಸ್ಟ್ ಯಾವ ಇಂಕೆ ಬಿಟ್ರಲ್ಲೂ ಬರಲ್ಲ ಅನ್ನೋದಿಲ್ಲ, ಖಂಡಿತ ಬಂದೇ ಬರುತ್ತೆ. ನಾವು ಎಷ್ಟು ಕ್ಲೀನ್ ಮಾಡ್ತಾನೆ ಇದ್ರು ಕೂಡ ಧೂಳು ದುಂಬು ಬಂದೇ ಬರುತ್ತೆ. ಅಂದರೆ ತ್ವಾಟದ ಹತ್ರ ಮನೆ ಇದ್ದಾಗ ಅವೇನು ಮಾಡೋಕ್ಕಾಗಲ್ಲ, ಮೇಲ್ಗಡೆ ದುಂಬು ತುಳ್ಕೊಂಡಾಗ ಮತ್ತು ಧೂಳುಗಳೆಲ್ಲ ಕೂತ್ಕೊಂಡಾಗ ಏನೂ ಮಾಡೋಕ್ಕಾಗೋದಿಲ್ಲ. ದುಂಬು ಧೂಳು ಯಾರಿಂದನೂ ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ, ಪದೇ ಪದೇ ಬರ್ತಾ ಇರ್ತದೆ, ಪದೇ ಪದೇ ಹೋಯ್ತಾ ಇರ್ತದೆ. ಪ್ಯಾರಾಮೀಟ್ರಿಗೆ ಇದೆಲ್ಲ ಕಂಪಲ್ಸರಿ ಇದ್ದುದ್ದೇನೆ. ಅದನ್ನ ದಿನ ಕ್ಲೀನ್ ಮಾಡೋಷ್ಟು ದಿನ ಇದೆಲ್ಲ ಮಾಡೋಷ್ಟು ಕೆಲಸ ಇರುತ್ತೆ. ಈ ಕೆಲಸ ಅದಕ್ಕಿಂತ ಹೆಚ್ಚಾಗಿ ಕೆಲಸಗಳು ಇದ್ದೇ ಇರ್ತವೆ. ಈ ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ಈ ಸಲ ಇದು ಏನಪ್ಪ ಅಂತಂದರೆ ಮೇಲ್ಗಡೆ ಕಾಣಿಸ್ತಿದ್ದಿಲ್ಲ ಅಂತಂದರೆ ಟೆಂಪ್ರೇಚರು, ಆ ಟೆಂಪ್ರೇಚರ್ ಹೊಸದನ್ನೇ ಹಾಕೊಂಡ್ಬಿಟ್ಟು ಹೊಸ್ದಾಗಿ ಈ ಸಲ ಚೆಕ್ ಮಾಡೇ ಬಿಡೋಣ ನೋಡೇ ಬಿಡೋಣ ಅಂದ್ಬಿಟ್ಟು ಈ ಸಲ ಟೆಂಪ್ರೇಚರ್ನ ರೆಡಿ ಮಾಡ್ಕೊಂಡ್ಬಂದಿದ್ದೀವಿ. ನೋಡೋಣ ಈ ಸಲ ಹಣೆ ಬರ ಚೆನ್ನಾಗಿತ್ತು ಅಂತಂದರೆ ಇದು 3 ಸಲ ವಿಫಲವಾಗೈತೆ, 4ನೇ ಸಲ ಟ್ರೈ ಮಾಡೋಣ ಅಂತಲೇ ಅಂದ್ಬಿಟ್ಟು ಒಂದು ಫ್ಯಾನು ಮತ್ತು ಟೆಂಪ್ರೇಚರು ಎರಡನ್ನೂ ಚೇಂಜ್ ಮಾಡಿದ್ದೀವಿ. ಅಂತಂದರೆ ಟೆಂಪ್ರೇಚರಿಂದ ಏನಾದ್ರು ಪ್ರಾಬ್ಲಮ್ ಆಗ್ಬೋದಾ, ಅಂದರೆ ಹೋಸತಿ ಟೆಂಪ್ರೇಚರು ಚೆನ್ನಾಗೇ ಇತ್ತು, ಬಟ್ ಆದರೂ ನೋಡೋಣ ಅಂದ್ಬಿಟ್ಟು ಈ ಸಲ ಟೆಂಪ್ರೇಚರ್ನು ಸರಿ ಮಾಡಿಕೊಂಡು ಈ ಥರ ಫ್ಯಾನು ಅಂದರೆ ಮೇಲ್ಗಡೆ ಕಾಣಿಸ್ತೈತಲ್ಲ ಆ ಫ್ಯಾನು ಎರಡನ್ನೂ ರೆಡಿ ಮಾಡಿಸ್ಕೊಬಂದು ಈ ಸಲ ಬಿಟ್ಟಿದ್ದೀವಿ. ನೋಡೋಣ ಈ ಸಲ ಪ್ರಯತ್ನ ವಿಫಲ ಆಗುತ್ತಾ ಇಲ್ಲ ಅಂದರೆ ಸಕ್ಸಸ್ ಆಗೇ ಆಗುತ್ತಾ ಅಂತ. ತುಂಬ ಜನ ಕೇಳ್ಬೋದು ಇದೆಲ್ಲ ಆಗಲ್ಲ ಬ್ರೋ, ಇದೆಲ್ಲ ಹೋಗಲ್ಲ ಅಂತ. ತುಂಬ ಜನ ನಾಟಿ ಕೋಳಿದ್ದಾಗ ಮಾಡ್ಬೋದಲ್ಲ ಬ್ರೋ, ಇದೆಲ್ಲ ಯಾಕೆ ಸುಮ್ಮನೆ ರಿಸ್ಕ್ ತೊಗೋತೀರಾ ಅಂತ ತುಂಬ ಜನ ಕೇಳ್ಬೋದು. ಅಂದರೆ ಬಂಡವಾಳ ಹಾಕ್ದಾಗ ನಮಗೂ ಬುದ್ಧಿ ಇರಲ್ಲ, ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತೀವಿ. ಬಂಡವಾಳ ಹಾಕೋದ್ಮೇಲೆ ಅನುಭವಿಸ್ದಾಗಲೇ ಗೊತ್ತಾಗೋದು ಈ ಬಡ್ಡಿ ನಾವೆಲ್ಲ ತಗೊಳ್ಳೋದು ಅಚ್ಚುಕಟ್ಟಾಗಿ ಇದ್ರೂ ಆಗುತ್ತೆ ಅಂತ. ಅಂದರೆ ತುಂಬ ಜನ ಹೇಳ್ಬೋದು ಒಳ್ಳೆ ಕಂಪ್ನಿ ಬ್ರೋ, ಆ್ಯಚ್ ಪ್ರೋ ಅವರೆಲ್ಲ ಮೆಟೀರಿಯಲ್ಸ್ ಚೆನ್ನಾಗಿರುತ್ತೆ ಅದು ಇದು ಅಂತ. ಅಂತಂದರೆ ಈ ಮೆಟೀರಿಯಲ್ಸ್ಗಿಂತ ಹಣೆ ಬರ ಚೆನ್ನಾಗಿರ್ಬೇಕಲ್ವಣ.